ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ವಿಜ್ಞಾನ ತಂತ್ರಜ್ಞಾನ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಮೊದಲನೇ ಭಾಗದಲ್ಲಿ 18 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೆ ನಾವು 15 ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ 15 ಪ್ರಶ್ನೆಗಳಲ್ಲಿ ಇಸ್ರೋ ತಂದಿರತಕ್ಕಂಥ ವಿವಿಧ ಯೋಜನೆಗಳಾಗಿರ್ಬೋದು, ಅಥವಾ HAL, DRDO ಅಥವಾ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ಏನಿದೆಯೋ, ಹಾಗೂ ಭಾರತದ ರಕ್ಷಣಾ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಥವಾ ಡಿಫೆನ್ಸ್ ಸೆಕ್ಟರಲ್ಲಿ ಬರ್ತಕ್ಕಂಥ ಪ್ರಮುಖ ಯೋಜನೆಗಳು, ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವತ್ತು ನೋಡ್ತಾ ಹೋಗೋಣ. ಯಾಕಂದರೆ ಮುಂದೆ ಬರ್ತಕ್ಕಂಥ KS ಪ್ರಿಲಿಮ್ಸ್ಗೆ ಈ ಒಂದು ಕ್ವಶನ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಹಾಗಾದರೆ ಬನ್ನಿ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇದೆ. ಓಕೆ, ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಕರೆಂಟ್ ಅಫೇರ್ಸು, ಬಜೆಟ್ ಮೇಲೆ ಮತ್ತು ಆರ್ಥಿಕ ಸಮೀಕ್ಷೆ ಮೇಲೆ ಹಲವಾರು ವಿಡಿಯೋ ಸೀರೀಸ್ಗಳನ್ನ ಮಾಡಿದ್ವಿ. ಜೊತೆಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ನೋಡಿದ್ವಿ, ಹಾಗೂ ಫೈನಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಇದು 2ನೇ ವಿಡಿಯೋ. ಸೊ ಮೊದಲನೇ ವಿಡಿಯೋದಲ್ಲಿ ನಾವು 18 ಪ್ರಶ್ನೆಗಳು ನೋಡಿದ್ವಿ. 2ನೇ ವಿಡಿಯೋದಲ್ಲಿ, ಇವತ್ತಿನ ಈ ವಿಡಿಯೋದಲ್ಲಿ 15 ವಿವಿಧ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಒಟ್ಟು ಮೋರ್ ದ್ಯಾನ್ 1000 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ದಂಗೆ ಆಗುತ್ತೆ. ಸೊ ಯಾಕೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಪರಿಸರ ವಿಜ್ಞಾನ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಆಲ್ರೆಡಿ ಗೊತ್ತಿದೆ, ಪೇಪರ್ 2ನ 2ನೇ ಸೆಕ್ಷನಲ್ಲಿ ಒಟ್ಟು 30 ಪ್ರಶ್ನೆಗಳನ್ನ ಬರ್ತವೆ. ಸೊ ಆದ್ದರಿಂದ ಈ ಒಂದು ಪಾರ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾರ್ಟಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೋ ಅವರು ಈ ಒಂದು KS ಪ್ರಿಲಿಮ್ಸಲ್ಲಿ ಕ್ವಾಲಿಫೈ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಇದ್ರ ಮೇಲೆ ನಾನು ಫೋಕಸ್ ಮಾಡಿ ಕ್ವಶನ್ ಸೀರೀಸ್ನ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಭಾಗ 2ರ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1 ನೋಡೋಣ. ನೋಡಿ, ಕೆಳಗೆ ನೀಡಿರುವ ಯಾವ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಭಾರತದ ದೂರ ಸಂಪರ್ಕ ಉಪಗ್ರಹ GSAT-30 ಅನ್ನು ಜನವರಿ 17, 2020ರಂದು ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ GTOಗೆ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಲಾಯಿತು? ಇಂಗ್ಲೀಷಲ್ಲಿ ನೋಡಿ, ಇಂಡಿಯಾಸ್ ಟೆಲಿಕಮ್ಯುನಿಕೇಷನ್ ಸ್ಯಾಟಲೈಟ್ GSAT-30 was successfully launched into geosynchronous transfer orbit GTO on January 17th, 2020 from which of the following launching station? ಯಾವ ಒಂದು ಉಡಾವಣಾ ಕೇಂದ್ರದಿಂದ ಈ ಒಂದು GSAT-30 ಸ್ಯಾಟಲೈಟ್ನ ಲಾಂಚ್ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅದು 2020 ಜನವರಿ ತಿಂಗಳಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು, ಉಡಾವಣೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಆಪ್ಷನ್ಸ್ ಯಾವ್ಯಾವಿದ್ದಾವೆ ನೋಡೋಣ. ಮೊದಲನೇ ಆಪ್ಷನ್ನು ನೋಡಿ, ತುಂಬಾ ಉಪಗ್ರಹ ಉಡಾವಣಾ ಕೇಂದ್ರ. 2ನೇ ಆಪ್ಷನ್ನು ಶ್ರೀಹರಿಕೋಟ ಉಪಗ್ರಹ ಉಡಾವಣಾ ಕೇಂದ್ರ. 3ನೇ ಆಪ್ಷನ್ನು ಫ್ರೆಂಚ್ ಗಯಾನ. ಮತ್ತು 4ನೇದು ಯಾವುದೂ ಅಲ್ಲ ಅಂದರೆ, ಓಕೆ, ಇಲ್ಲೇನಾಗುತ್ತೆ ನೋಡಿ, ಶ್ರೀಹರಿಕೋಟದಿಂದ ಭಾಳಷ್ಟು ಒಂದು ಉಪಗ್ರಹಗಳನ್ನು ಉಡಾವಣೆಯನ್ನು ಮಾಡ್ತಾ ಇರ್ತೀವಿ. ಸೊ ನಾವು ಹಾಗಾಗಿ ಶ್ರೀಹರಿಕೋಟ ಅಂತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಬಟ್ ಇದು ಸರಿಯಾದ ಉತ್ತರ ಆಗಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ, ಫ್ರೆಂಚ್ ಗಯಾನದ ಕೌರುಯಿಂದ ಈ ಒಂದು GSAT-30ಯನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ಏನಿದೆ ಅದ್ರ ಬಗ್ಗೆ ನೋಡೋಣ. ನೋಡಿ, GSAT-30 ಇಂಡಿಯಾಸ್ ಟೆಲಿಕಮ್ಯುನಿಕೇಷನ್ ಸ್ಯಾಟಲೈಟ್ GSAT-30 ವಾಸ್ ಸಕ್ಸಸ್ಫುಲಿ ಲಾಂಚ್ಡ್ ಇಂಟು ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ GTO ಆನ್ ಜನವರಿ 17, 2020 ಫ್ರಮ್ ಕೌರೋ ಲಾಂಚ್ ಬೇಸ್ ಫ್ರೆಂಚ್ ಗಯಾನಾ ಬೈ ಏರಿಯನ್ 5 VA-251 ಅಂತ. ಇಲ್ಲಿ 3 ಅಂಶಗಳು ಇಂಪಾರ್ಟೆಂಟು. ಒಂದು, ಫ್ರೆಂಚ್ ಗಯಾನದ ಲಾಂಚಿಂಗ್ ಬೇಸ್ ಯಾವುದಂದರೆ ಕೌರು, ಮತ್ತು ಯಾವ ಒಂದು ವೆಹಿಕಲ್ ಅಂದರೆ ಏರಿಯನ್ 5 VA-251. ಓಕೆ, ಸೊ ಇನ್ನೊಂದು ಇಲ್ಲಿ ನೋಡಿ, ಇದರ ವೆಯ್ಟ್ ಎಷ್ಟಿತ್ತು ಅಂತ ಕೇಳ್ಬೋದು. 3357 kg ವೆಯ್ಟು GSAT-30. ಸೊ ಆದ್ದರಿಂದ ಇದನ್ನು ಫ್ರೆಂಚ್ ಗಯಾನಕ್ಕೆ ತೊಗೊಂಡೋಗಿ ಲಾಂಚ್ ಮಾಡಬೇಕಾಯಿತು, ಯಾಕಂದರೆ ಇದು ಹೆವಿ ಇದೆ. ಓಕೆ, ಇದನ್ನು ಯಾಕೆ ಉಡಾವಣೆ ಮಾಡಬೇಕಾಯಿತು ಅಂದರೆ ನೋಡಿ, GSAT-30 ಈಸ್ ಟು ಸರ್ವ್ ಆಸ್ ಎ ರೀಪ್ಲೇಸ್ಮೆಂಟ್ ಟು INSAT-4A ಸ್ಪೇಸ್ ಕ್ರಾಫ್ಟ್. ಅಂದರೆ INSAT-4Aನ ರೀಪ್ಲೇಸ್ ಮಾಡ್ತಾ ಇದೆ GSAT-30. ಇದು ಸಹಿತ ಎಕ್ಸಾಮಲ್ಲಿ ಕೇಳಿಬಿಡ್ಬೋದು. ಒಂದೊಂದು ಸಲ ಏನು ಮಾಡ್ತಾರೆ, ABC ಅಂತ 3 ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ ಈ ಥರ ಸ್ಟೇಟ್ಮೆಂಟ್ ಆ್ಯಡ್ ಮಾಡಿಬಿಡ್ತಾರೆ. ಸೊ GSAT-30 ಈಸ್ ರೀಪ್ಲೇಸಿಂಗ್ INSAT-4A ಅಂತ ಕೇಳಿಬಿಡ್ಬೋದು. ಸೊ ಇದಾಯಿತು. ಇನ್ನು ಇದರ ಒಂದು ಏಜ್ ಎಷ್ಟಿರುತ್ತೆ ಅಂದರೆ ನೋಡಿ, ಡಿಸೈನ್ಡ್ ಇನ್ ಆರ್ಬಿಟ್ ಆಪರೇಷನಲ್ ಲೈಫ್ ಆಫ್ GSAT-30 ಈಸ್ ಮೋರ್ ದ್ಯಾನ್ 15 years. ಅಂದರೆ ಇದರ ಲೈಫು ಮೋರ್ ದ್ಯಾನ್ 15 years ಇರುತ್ತೆ. ಸೊ ಇದು ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್. ಸೊ ಇಷ್ಟು ಇನ್ಫಾರ್ಮೇಷನ್ನ GSAT-30 ಮೇಲೆ ತಿಳ್ಕೊಬೇಕಾಗುತ್ತೆ. ಓಕೆ,
ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2. ನೆಕ್ಸ್ಟ್ ಒನ್ ನೋಡಿ, RISAT-2B/R1 ಅನ್ನು ಇತ್ತೀಚೆಗೆ ಇಸ್ರೋದ ಯಾವ ಉಡಾವಣಾ ನೌಕೆ ಮೂಲಕ ಉಡಾವಣೆ ಮಾಡಲಾಯಿತು? ಅಲ್ಲಿ ಯಾವ ಉಡಾವಣಾ ಕೇಂದ್ರದಿಂದ ಅಂತ ಕೇಳಿದ್ರು, ಇಲ್ಲಿ ಯಾವ ಉಡಾವಣಾ ನೌಕೆ ಅಥವಾ ಲಾಂಚಿಂಗ್ ವೆಹಿಕಲ್ ಅಂತ ಕೇಳ್ತಾ ಇದ್ದಾರೆ. ಯಾವ ಒಂದು ಸ್ಯಾಟಲೈಟ್ ಅಂದರೆ RISAT-2B/R1. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಲಾಂಚಿಂಗ್ ವೆಹಿಕಲ್ ಈಸ್ ಯೂಸ್ಡ್ ಟು ಲಾಂಚ್ ದ RISAT-2B/R1 ಸ್ಯಾಟಲೈಟ್? ಹಾಗಾದರೆ ಯಾವ ಉಡಾವಣಾ ನೌಕೆ? PSLV C-48, GSLV MK2, GSLV MK3, ASLV ಅಂದರೆ ಸರಿಯಾದ ಉತ್ತರ ನೋಡಿ PSLV C-48 ಅಂತಕ್ಕಂಥ ಲಾಂಚಿಂಗ್ ವೆಹಿಕಲ್ನ ಬಳಸ್ಕೊಂಡು RISAT-2B/R1ನ ಉಡಾವಣೆ ಮಾಡಿದ್ದಾರೆ ಇಸ್ರೋದವರು. ಓಕೆ, GSLV MK3 ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಚಂದ್ರಯಾನಕ್ಕೆ ಇದೇ ಒಂದು ವೆಹಿಕಲ್ನ ಬಳಸಿರ್ತಕ್ಕಂಥದ್ದು. ಇಲ್ಲಿ ನೋಡಿ PSLV C-48 RISAT-2B/R1 ಇದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು. ಸೊ ಈ ಡೀಟೇಲ್ಸ್ನ ನಾನು ಇಸ್ರೋ ವೆಬ್ಸೈಟಿಂದ ಡೈರೆಕ್ಟಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ವೆರಿ ಅಥೆಂಟಿಕೇಟೆಡ್. ಸೊ PSLV C-48 ಸಕ್ಸಸ್ಫುಲಿ ಲಾಂಚಸ್ RISAT-2B/R1 ಆ್ಯಂಡ್ 9 ಕಮರ್ಷಿಯಲ್ ಸ್ಯಾಟಲೈಟ್ಸ್ ಫ್ರಮ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್ SHAR ಶ್ರೀಹರಿಕೋಟ. ಶ್ರೀಹರಿಕೋಟದಲ್ಲಿರ್ತಕ್ಕಂಥ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ RISAT-2B/R1 ಜೊತೆಗೆ ಇನ್ನೂ 9 ಕಮರ್ಷಿಯಲ್ ಸ್ಯಾಟಲೈಟ್ನು ಕೂಡ ಲಾಂಚ್ ಮಾಡಿದರು. ಓಕೆ, ಇದು ನೋಡಿ 50th ಫ್ಲೈಟ್ ಆಫ್ PSLV C-48 ಅಂತ. ಸೊ 50ನೇ ಲಾಂಚಿಂಗು. ಸೊ ಇಟ್ ಈಸ್ ಸಕ್ಸಸ್ಫುಲಿ ಲಾಂಚ್ಡ್ ದಿಸ್ RISAT-2B/R1. ಓಕೆ, ಇದು ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಭೂ ಪರಿವೀಕ್ಷಣಾ ಉಪಗ್ರಹ ಅಂತ ಕರಿತೀವಿ RISAT-ನ. ಸೊ ಓಕೆ, ಇದ್ರ ಜೊತೆಗೆ 9 ಕಮರ್ಷಿಯಲ್ ಸ್ಯಾಟಲೈಟ್ಸ್ ಅಂದರೆ ಯಾವ್ಯಾವ ದೇಶದ 9 ಕಮರ್ಷಿಯಲ್ ಸ್ಯಾಟಲೈಟ್ಸ್ ಅಂದರೆ ಇಸ್ರೇಲ್, ಇಟಲಿ, ಜಪಾನ್, USA ಈ ದೇಶಗಳ ಇತರೆ 9 ಕಮರ್ಷಿಯಲ್ ಸ್ಯಾಟಲೈಟ್ ಜೊತೆಗೆ RISAT-2B/R1 PSLV C-48 ಲಾಂಚಿಂಗ್ ವೆಹಿಕಲಿಂದ ಶ್ರೀಹರಿಕೋಟದಲ್ಲಿರ್ತಕ್ಕಂಥ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯನ್ನು ಮಾಡಿದರು. ಇನ್ನೇನು ಇಂಪಾರ್ಟೆಂಟ್ ಆಗುತ್ತೆ? ಸೊ ಇದನ್ನು ಭೂಮಿಯಿಂದ 576 ಕಿಲೋಮೀಟರ್ ಒಂದು ಆರ್ಬಿಟಲ್ಲಿ ಪ್ಲೇಸ್ ಮಾಡಿದರು ಮತ್ತು ಈಕ್ವೇಟರಿಂದ 37 ಡಿಗ್ರಿ ಇನ್ಕ್ಲೈನ್ ಆಗಿದೆ ಅಂತಕ್ಕಂಥದ್ದು. ಅದಕ್ಕಿಂತ ಇಂಪಾರ್ಟೆಂಟು, ಇದು ಒಂದು ರೇಡಾರ್ ಇಮೇಜಿಂಗ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ವೇಯಿಂಗ್ ಅಬೌಟ್ ನೋಡಿ 628 kg ಇದೆ. ಓಕೆ, ಮತ್ತು ಇದನ್ನು ಯಾಕೆ ಬಳಸ್ತಾರೆ ಅಂದರೆ ದಿಸ್ ಸ್ಯಾಟಲೈಟ್ ವಿಲ್ ಪ್ರೊವೈಡ್ ಸರ್ವಿಸಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್, ಫಾರೆಸ್ಟ್, ಟ್ರೀ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಮತ್ತು ಇದರ ಲೈಫು 5 years ಇರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟು ಆಗ್ತವೆ ಇದರಲ್ಲಿ RISAT-2B/R1 ಬಗ್ಗೆ. ಸೊ ಏನು ಬೇಕಾದರೂ ಬರ್ಬೋದು ಎಕ್ಸಾಮಲ್ಲಿ. ಓಕೆ, ಸೊ ಥರ್ಡ್ ಕ್ವಶನ್ನು, ಇತ್ತೀಚೆಗೆ ಉಡಾವಣೆ ಮಾಡಿದ ಇಸ್ರೋದ ಭೂ ಪರಿವೀಕ್ಷಣಾ ಉಪಗ್ರಹ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಯಾವುದು? ಓಕೆ, ಸೊ ವಾಟ್ ಇಸ್ ದ ನೇಮ್ ಆಫ್ ದ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ರೀಸೆಂಟ್ಲಿ ಲಾಂಚ್ಡ್ ಬೈ ದ ಇಸ್ರೋ ಅಂದರೆ Cartosat-1, Cartosat-2, Cartosat-3, Cartosat-4 ಅಂದರೆ ಸರಿಯಾದ ಉತ್ತರ ನೋಡಿ Cartosat-3 ಅಂತಕ್ಕಂಥ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂದರೆ ಭೂ ಪರಿವೀಕ್ಷಣಾ ಉಪಗ್ರಹವನ್ನು ಇಸ್ರೋದವರು ಲಾಂಚ್ ಮಾಡಿದರು. ಅದರ ಹೆಸರು Cartosat-3. ಓಕೆ, ನೋಡಿ PSLV C-47 ಲಾಂಚಿಂಗ್ ವೆಹಿಕಲನ್ನು ಬಳಸಿದ್ದಾರೆ. ಸೊ ಅದರಲ್ಲಿ PSLV C-48. ಓಕೆ, ಸೊ Cartosat-3 ಮಿಷನ್ನು ಇಂಡಿಯಾ PSLV C-47 ಸಕ್ಸಸ್ಫುಲಿ ಲಾಂಚ್ಡ್ Cartosat-3 ಆ್ಯಂಡ್ 13 ಕಮರ್ಷಿಯಲ್ ನ್ಯಾನೋ ಸ್ಯಾಟಲೈಟ್ಸ್ ಫ್ರಮ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಅಗೇನ್ ಸೇಮ್ ಶ್ರೀಹರಿಕೋಟದ ಸತೀಶ್ ಧವನ್ ಸ್ಪೇಸ್ ಸೆಂಟ್ರಿಂದನೇ ಇಲ್ಲಿ Cartosat-3 ಮತ್ತು 13 ಅದರ್ ಕಮರ್ಷಿಯಲ್ ನ್ಯಾನೋ ಸ್ಯಾಟಲೈಟ್ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಈ ಎಲ್ಲ ಕಮರ್ಷಿಯಲ್ ನ್ಯಾನೋ ಸ್ಯಾಟಲೈಟ್ಸು ಅಮೆರಿಕದ್ದು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ಸೊ ವೆಹಿಕಲ್ ಯಾವುದು? PSLV C-47. ಓಕೆ, ಇನ್ನೊಂದು Cartosat-3 ಸ್ಯಾಟಲೈಟ್ ಈಸ್ ಎ 3rd generation ಅಜೈಲ್ ಅಡ್ವಾನ್ಸ್ಡ್ ಸ್ಯಾಟಲೈಟ್ ಹ್ಯಾವಿಂಗ್ ಎ ಹೈ ರೆಸಲ್ಯೂಷನ್ ಇಮೇಜಿಂಗ್ ಕೆಪಬಿಲಿಟಿ. ಓಕೆ, ಇಲ್ಲಿ ಹೈ ರೆಸಲ್ಯೂಷನ್ ಇಮೇಜನ್ನು ಕ್ಯಾಪ್ಚರ್ ಮಾಡಿಕೊಡ್ತಕ್ಕಂಥ ಕೆಪಬಿಲಿಟಿ Cartosat-3 ಹೊಂದಿದೆ. ಮತ್ತು ಇದರಲ್ಲಿ 13 ಕಮರ್ಷಿಯಲ್ ನ್ಯಾನೋ ಸ್ಯಾಟಲೈಟ್ಸ್ ಫ್ರಮ್ USA ಇಂದ ಏನಿದೆಯೋ ಅವುಗಳನ್ನೂ ಸಹಿತ ಇದ್ರ ಜೊತೆಗೆ ಲಾಂಚ್ ಮಾಡಿದರು. ಸೊ ಇಷ್ಟು ಇನ್ಫಾರ್ಮೇಷನು Cartosat-3 ಮೇಲೆ ನೆನಪಿಡಬೇಕು. ಸೊ ನೋಡಿ, ಕಕ್ಷೆಗೆ Cartosat-3. ಇಸ್ರೋ ತನ್ನ ಅತ್ಯಾಧುನಿಕ 3ನೇ ತಲೆಮಾರಿನ ಭೂ ಪರಿವೀಕ್ಷಣಾ ಉಪಗ್ರಹ Cartosat-3 ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದೆ. ಇಲ್ಲಿ ಏನೇನೋ ಇಂಪಾರ್ಟೆಂಟ್ ಆಗುತ್ತೆ, ಶ್ರೀಹರಿಕೋಟದಿಂದ ಲಾಂಚ್ ಮಾಡಿರ್ತಕ್ಕಂಥದ್ದು ಯಾವ ಒಂದು ವೆಹಿಕಲ್ ಅಂದರೆ PSLV C-47 ಮತ್ತು
ಇಲ್ಲಿ ನೋಡಿ 13 ಸಣ್ಣ ಉಪಗ್ರಹಗಳು ಅಮೆರಿಕದವನ್ನ ಲಾಂಚ್ ಮಾಡಿದರು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸೇನಾಪಡೆಗಳ ಬಳಕೆಗೆ ಲಭ್ಯ ಆಗುತ್ತೆ, ನಗರ ಯೋಜನೆ ನಿರೂಪಣೆಗೆ ನಕ್ಷೆಯನ್ನು ಮಾಡ್ಬೋದು, ಮೂಲಸೌಕರ್ಯ ಯೋಜನೆಗಳ ವಿನ್ಯಾಸಕ್ಕೆ ಬಳಸ್ಬೋದು, ಗ್ರಾಮೀಣ ಪ್ರದೇಶದ ಭೂ ಮೇಲ್ಮೈ ಸಮೀಕ್ಷೆಗೂ ಕೂಡ ಬಳಸ್ಬೋದು ಮತ್ತು ಇದರ ಕಾರ್ಯಾವಧಿ 5 ವರ್ಷ ಅಂತಕ್ಕಂಥದ್ದು ನೆನ್ಪಿಡ್ಬೇಕು. ಓಕೆ, ಸೊ 4ನೇ ಕ್ವಶನು, ಇಸ್ರೋದ ಚಂದ್ರಯಾನ 2 ಯೋಜನೆಯಲ್ಲಿನ ಲ್ಯಾಂಡರ್ನ ಹೆಸರೇನು? ನೋಡಿ, ಚಂದ್ರಯಾನದ ಮೇಲೆ ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಆದ್ದರಿಂದ ಇದರಲ್ಲಿ ಲ್ಯಾಂಡರ್ನ ಹೆಸರೇನು ಅಂತ ಇಲ್ಲಿ ಕ್ವಶನ್ ಫ್ರೇಮ್ ಆಗಿರ್ತಕ್ಕಂಥದ್ದು. ವಾಟ್ ಇಸ್ ದ ನೇಮ್ ಆಫ್ ದ ಲ್ಯಾಂಡರ್ ಇನ್ ಚಂದ್ರಯಾನ 2 ಪ್ರಾಜೆಕ್ಟ್ ಆಫ್ ಇಸ್ರೋ? ಏನು ಆ ಲ್ಯಾಂಡರ್ನ ಹೆಸರು ಪ್ರಜ್ಞಾನ ಅಥವಾ ಅರ್ಜುನನ, ವಿಕ್ರಮ, ದ್ರೋಣ ಅಂದರೆ ಸರಿಯಾದ ಉತ್ತರ ನೋಡಿ, ಚಂದ್ರಯಾನ 2 ಯೋಜನೆಯಲ್ಲಿ ಏನು ಲ್ಯಾಂಡರ್ ಇದೆಯೋ ಅದರ ಹೆಸರು ವಿಕ್ರಮ್ ಅಂತಕ್ಕಂಥದ್ದು. ಓಕೆ, ಇಲ್ಲಿದೆ ನೋಡಿ, ಇದೇ ವಿಕ್ರಮ್ ಲ್ಯಾಂಡರ್. ಇದರೊಳಗಡೆ ಪ್ರಜ್ಞಾನ್ ಅಂತಕ್ಕಂಥ ರೋವರ್ ಇರುತ್ತೆ. ನೋಡಿ, ಚಂದ್ರಯಾನ ಒಂದು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಕ್ಕಂಥದ್ದು, ಬಟ್ ಆಮೇಲೆ ಲ್ಯಾಂಡರ್ ಸಂಪರ್ಕಕ್ಕೆ ಸಿಗಲಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಓಕೆ, ಅಂದರೆ ಪಾರ್ಷಿಯಲಿ ಸಕ್ಸಸ್ಫುಲ್ ಆಯಿತು ಚಂದ್ರಯಾನ 2. ಓಕೆ, ಸೊ ಇಲ್ಲಿ ಇನ್ನೇನು ಕೇಳ್ಬೋದು ಚಂದ್ರಯಾನ 2 ಬಗ್ಗೆ ಅಂದರೆ ನೋಡಿ, ಇದು ಲಾಂಚಿಂಗ್ ಡೇಟ್ ಯಾವತ್ತು ಅಂದರೆ 22 ಜುಲೈ 2019. ಮತ್ತು ಯಾವ ಒಂದು ರಾಕೆಟ್ನ ಲಾಂಚಿಂಗ್ ವೆಹಿಕಲ್ನ ಬಳಸಿದ್ರು ಅಂದರೆ ನೋಡಿ, GSLV Mark 3 ಅಂತಕ್ಕಂಥ ಲಾಂಚಿಂಗ್ ವೆಹಿಕಲ್ನ ಬಳಸಿದ್ರು. ಯಾವ ಸ್ಥಳದಿಂದ ಲಾಂಚ್ ಮಾಡಿದ್ರು ಅಂದರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟ. ಮತ್ತು ವಿಕ್ರಮ್ ಲ್ಯಾಂಡರ್ನ ವೆಯ್ಟ್ ಎಷ್ಟು? ಓಕೆ, ಪ್ರಜ್ಞಾನ್ ರೋವರ್ನ ವೆಯ್ಟ್ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 1471 kg ವಿಕ್ರಮ್ ಲ್ಯಾಂಡರು, 27 kg ಪ್ರಜ್ಞಾನ್ ರೋವರ್. ಓಕೆ, ಸೊ 5ನೇ ಕ್ವಶನು, ಇಸ್ರೋ ಸಂಸ್ಥೆಯು ಕೈಗೊಂಡಿರುವ ಮಾನವ ಸಹಿತ ಗಗನಯಾನ ಯೋಜನೆಯಲ್ಲಿ ಲೇಡಿ ರೋಬೋವನ್ನು ಮೊದಲು ಬಾಹ್ಯಾಕಾಶಕ್ಕೆ ಕಳಿಸಿ ಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಂಡಿದೆ. ಅಂದರೆ ಗಗನಯಾನ ಯೋಜನೆ, ಮಾನವ ಸಹಿತ ಗಗನಯಾನ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಸ್ರೋ ಇಟ್ಕೊಂಡಿದೆ. ಅದರಲ್ಲಿ ಮೊದಲು ಒಂದು ರೋಬೋಟನ್ನು, ಲೇಡಿ ರೋಬೋನ ಕಳಿಸಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಂತರ ಆ್ಯಕ್ಚುಯಲ್ ಹ್ಯೂಮನ್ ಬೀಯಿಂಗ್ಸ್ನ ಕಳಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಹಾಗಾದರೆ ಈ ಲೇಡಿ ರೋಬೋನ ಕಳಿಸ್ಬೇಕಂತಿದ್ದಾರಲ್ವ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಏನದು ಲೇಡಿ ರೋಬೋದ ಹೆಸರು ಗಗನಯಾನ ಯೋಜನೆಯಲ್ಲಿ ಅಂದರೆ ಆಕಾಶಮಿತ್ರ, ಗಗನಯಾನಿ, ಆಕಾಶಗಂಗೆ, ವ್ಯೋಮಮಿತ್ರ. ಅಂದರೆ ಸರಿಯಾದ ಉತ್ತರ ವ್ಯೋಮಮಿತ್ರ ಅಂತಕ್ಕಂಥದ್ದು ಆ ಲೇಡಿ ರೋಬೋದ ಹೆಸರಾಗುತ್ತೆ. ಇಲ್ಲಿ ನೋಡಿ, ಗಗನಯಾನಕ್ಕೆ ಇಸ್ರೋದ ಲೇಡಿ ರೋಬೋ. ಲೇಡಿ ರೋಬೋ ವೀಕ್ಷಿಸುತ್ತಿರುವ ಇಸ್ರೋ ಅಧ್ಯಕ್ಷ ಕೆ ಶಿವನ್. ನೋಡಿ, ಕೆ ಶಿವನ್ ಅವರು ಲೇಡಿ ರೋಬೋನ ವೀಕ್ಷಿಸ್ತಾ ಇದ್ದಾರೆ. ಏನಿದು? ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಸಂಸ್ಥೆ ಇಸ್ರೋ ಮಾನವ ಸಹಿತ ಗಗನಯಾನಕ್ಕೂ ಮುನ್ನ ವ್ಯೋಮಮಿತ್ರ ಎಂಬ ಹೆಸರಿನ ಲೇಡಿ ರೋಬೋನ ಬಾಹ್ಯಾಕಾಶಕ್ಕೆ ಕಳುಹಿಸಲಿದೆ. ಓಕೆ, ಏನಿದ್ರ ಉದ್ದೇಶ ನೋಡಿ, ಮಾನವ ಸಹಿತ ಗಗನಯಾನ 2021 ಜೂನ್ನಲ್ಲಿ ನಡೆಯಲಿದ್ದು, ಅದಕ್ಕೂ ಮೊದಲೇ ಈ ಒಂದು ಲೇಡಿ ರೋಬೋವನ್ನು ಕಳಿಸಿ ಕೆಲವೊಂದು ಟೆಸ್ಟ್ನ ಮಾಡ್ತಕ್ಕಂಥ ಉದ್ದೇಶವನ್ನು ಇಸ್ರೋ ಇಟ್ಕೊಂಡಿದೆ. ಓಕೆ, ಸೊ 6ನೇ ಕ್ವಶನ್ನು, ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಇಸ್ರೋದ ಯೋಜನೆ ಗಗನಯಾನ ಅಂತ ಈಗ ತಾನೇ ನೋಡಿದ್ವಿ. ಅದ್ರ ಮೇಲೆ ಇನ್ನೊಂದು ಕ್ವಶನ್ ಫ್ರೇಮ್ ಆಗಿರ್ತಕ್ಕಂಥದ್ದು, ಇದಕ್ಕೆ ಪೂರಕವಾದ ಪ್ಯಾರಾಚೂಟ್ಗಳನ್ನು ತಯಾರಿಸುವ ಜವಾಬ್ದಾರಿಯನ್ನು ಕೆಳಗಿನ ಯಾವ ಸಂಸ್ಥೆಯು ವಹಿಸಿಕೊಂಡಿದೆ? ಅಂದರೆ ಈ ಒಂದು ಗಗನಯಾನ ಯೋಜನೆಯಲ್ಲಿ ಪ್ಯಾರಾಚೂಟ್ಗಳನ್ನು ಡೆವಲಪ್ ಮಾಡೋದಕ್ಕೆ ಇಸ್ರೋದವರು ಈ ಒಂದು ಕೆಳಗಿನ ಯಾವುದೋ ಒಂದು ಸಂಸ್ಥೆಗೆ ವಹಿಸಿದ್ದಾರೆ. ಯಾರು? HAL, DRDO, NAL, BL. ಅಂದರೆ ಸರಿಯಾದ ಉತ್ತರ DRDO ಈ ಗಗನಯಾನ ಯೋಜನೆಯಲ್ಲಿ ಪ್ಯಾರಾಚೂಟ್ಗಳನ್ನು ತಯಾರು ಮಾಡಿಕೊಡ್ತಕ್ಕಂಥ, ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ವಹಿಸಿಕೊಂಡಿದೆ. ಇಲ್ಲಿ ನೋಡಿ, ಇಸ್ರೋದ ಗಗನಯಾನಕ್ಕೆ DRDO ಪ್ಯಾರಾಚೂಟ್. ಓಕೆ, ವಿಜ್ಞಾನ ಕಾಂಗ್ರೆಸ್ನಲ್ಲಿ DRDO ಮಳಿಗೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವ ಪ್ಯಾರಾಚೂಟ್ನ ಮಾದರಿ. ಓಕೆ, ಸೊ ವಿಜ್ಞಾನ ಕಾಂಗ್ರೆಸ್ ಬೆಂಗಳೂರಲ್ಲಿ ನಡೆದಿತ್ತಲ್ವ, ಅದರಲ್ಲಿ ಈ ಒಂದು ಮಾದರಿಯನ್ನು, ಮಾಡೆಲ್ನ ಇಟ್ಟಿರ್ತಕ್ಕಂಥದ್ದು. ಸೊ ಇಂಥ ಒಟ್ಟು 5 ಜೊತೆ DRDO ಪ್ಯಾರಾಚೂಟ್ಗಳನ್ನು ಅಭಿವೃದ್ಧಿಪಡಿಸ್ಕೊಡ್ತಾ ಇದೆ. ಮತ್ತು ಗಗನಯಾನಕ್ಕೆ ಎಷ್ಟು ಜನನ ಒಂದು ಯೋಜನೆ ಇದೆ ಅಂದರೆ 3 ಮಂದಿ ಹೋಗ್ತಾರಂತೆ. ಮತ್ತು ಈ ಒಂದು ಪ್ಯಾರಾಚೂಟ್ಗಳನ್ನು ಎಲ್ಲಿ ಅಭಿವೃದ್ಧಿಪಡಿಸ್ತಾ ಇದೆ DRDO? ಯಾವ ಆಫೀಸ್ ಅಂದರೆ ಪರ್ಟಿಕ್ಯುಲರ್ಲಿ ಆಗ್ರಾದ ಆಫೀಸಲ್ಲಿ. ಓಕೆ, ಸೊ 7ನೇ ಕ್ವಶನ್ನು, ಭಾರತದ ಮೊದಲ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಯೋಜನೆಯ ಹೆಸರೇನು? ಓಕೆ, ವಾಟ್ ಇಸ್ ದ ನೇಮ್ ಆಫ್ ದ ಇಂಡಿಯಾಸ್ ಫಸ್ಟ್ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಪ್ರಾಜೆಕ್ಟ್? ಅಂದರೆ ಸ್ಯಾಟಲೈಟ್ಗಳನ್ನು ಒಡೆದುರುಳಿಸ್ತಕ್ಕಂಥ ಮಿಸೈಲ್ಗಳ ಒಂದು ತಯಾರನ್ನು ಭಾರತ ಮಾಡಿದೆ. ಹಾಗಾದರೆ ಅಂಥ ಮೊದಲ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಪ್ರಾಜೆಕ್ಟ್ ಏನು ಅಂದರೆ
ಮಿಷನ್ ಉಪಗ್ರಹ, ಮಿಷನ್ ದುರ್ಗಾ, ಮಿಷನ್ ಶಕ್ತಿ, ಮಿಷನ್ ಇಂಡಿಯಾ ಅಂದರೆ ಸೊ ಸರಿಯಾದ ಉತ್ತರ ಮಿಷನ್ ಶಕ್ತಿ ಅಂತಕ್ಕಂಥದ್ದು ಭಾರತದ ಮೊದಲ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಯೋಜನೆಯಾಗಿದೆ. ಇಲ್ಲಿ ಮಿಷನ್ ಶಕ್ತಿ, ಇಂಡಿಯಾಸ್ anti-satellite ASAT missile program. Okay, India has become the 4th country in the world after successfully tested its anti-satellite missile on March 27, 2019 by destroying a low earth orbit LEO satellite. ಅಂದರೆ ಈ ಮಿಸೈಲ್ ಏನು ಮಾಡಿದೆ, ಇದು ಈ ಲೋ ಆರ್ಬಿಟಲ್ಲಿ ತಿರುಗ್ತಕ್ಕಂಥ ಸ್ಯಾಟಲೈಟ್ನ ಒಡೆದುರುಳಿಸಿದೆ. ಅದರ ಹೆಸರೇನು? ಇಂಡಿಯನ್ ASAT ಟೆಸ್ಟ್ ಹ್ಯಾಸ್ ಡೆಸ್ಟ್ರಾಯ್ಡ್ ದಿ ಮೈಕ್ರೋಸ್ಯಾಟ್ ಆರ್ ಬಿಲ್ಟ್ ಬೈ DRDO ಡೆವಲಪ್ ಮಾಡಿರ್ತಕ್ಕಂಥ ಮೈಕ್ರೋಸ್ಯಾಟ್ ಆರನ್ನು ಒಂದು ಸುಮಾರು ಅರ್ಥದಿಂದ 300 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಸುತ್ತುತ್ತಾ ಇರತಕ್ಕಂಥ ಈ ಒಂದು ಮೈಕ್ರೋಸ್ಯಾಟ್ ಆರನ್ನು ಒಡೆದುರುಳಿಸಿದೆ ಭಾರತದ ಆ್ಯಂಟಿ ಸ್ಯಾಟಲೈಟ್ ASAT ಮಿಸೈಲ್ ಅಂತಕ್ಕಂಥದ್ದು. ಓಕೆ, ಸೊ ಈ ಥರ ಟೆಸ್ಟನ್ನು ಮಾಡಿರ್ತಕ್ಕಂಥ ಭಾರತವು 4ನೇ ದೇಶ ಆಗುತ್ತೆ. ಮೊದಲ 3 ಯಾವಂದರೆ ಒಂದು US, ಚೀನಾ ಮತ್ತು ರಷ್ಯಾ. ಅದು ಬಿಟ್ಟರೆ ಈಗ ಭಾರತವೇ ಇಂಥ ಒಂದು ಕೆಪಬಿಲಿಟಿಯನ್ನು ಹೊಂದಿರತಕ್ಕಂಥ ದೇಶವಾಗುತ್ತೆ. ಓಕೆ, ನೆನ್ಪಿಡ್ಬೇಕು. 8ನೇ ಕ್ವಶನ್ನು, ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ ವಿಚಾರದಲ್ಲಿ ಅರೆಸ್ಟ್ ಲ್ಯಾಂಡಿಂಗ್ ಅಥವಾ ನಿರ್ಬಂಧಿತ ಇಳಿಕೆ ಎಂದರೇನು? ಓಕೆ, ನಮಗೆಲ್ಲ ಗೊತ್ತಿದೆ ಯುದ್ಧ ವಿಮಾನ ತೇಜಸ್ ಅಂತ. ಸೊ ಆ ತೇಜಸ್ಸನ್ನು ಅದು ನಮ್ಮ ಇಂಡಿಜಿನಿಯಸ್ ಡೆವಲಪ್ಡು. ಈಗ ಅದರ ಒಂದು ನೇವಿ ವರ್ಷನನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ವಾಟ್ ಇಸ್ ದ ಪರ್ಪಸ್ ಆಫ್ ಅರೆಸ್ಟ್ ಲ್ಯಾಂಡಿಂಗ್ ಇನ್ ಕೇಸ್ ಆಫ್ ನೇವಿ ವರ್ಷನ್ ಆಫ್ ದ ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಥವಾ ಹಗುರ ಯುದ್ಧ ವಿಮಾನ ಅಥವಾ ಲಘು ಯುದ್ಧ ವಿಮಾನ ಅಂತ ಕರಿತೀವಿ. ಓಕೆ, ಸೊ ಈಗ ಇದ್ರ ಬಗ್ಗೆ ಏನಿದು ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ತೇಜಸ್ ಪರೀಕ್ಷೆ ಯಶಸ್ವಿ, ವಿಮಾನ ವಾಹಕ ಹಡಗಿನಲ್ಲಿ ಇಳಿಯಲು ಇನ್ನೊಂದು ಹೆಜ್ಜೆ ಬಾಕಿ ಅಂತ. ಅಂದರೆ ಈ ವಿಮಾನ ವಾಹಕ ಹಡಗಿನಲ್ಲಿ ಏಕೆ ಇಳಿಬೇಕು ಅಂದರೆ, ಈಗ ನಮ್ಮ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಅಂತ ನಾವು ಮಾತಾಡಿದ್ವಿ ಕಳೆದ ವಿಡಿಯೋದಲ್ಲಿ. ಇಲ್ಲೇನಾಗುತ್ತೆ, ಈ INS ವಿಕ್ರಾಂತ್ ಅಥವಾ ವಿಕ್ರಮಾದಿತ್ಯದಲ್ಲಿ ಈ ತೇಜಸ್ ಹಡಗುಗಳನ್ನು ಅಲ್ಲಿಂದನೇ ಲಾಂಚ್ ಮಾಡಬೇಕು ಮತ್ತು ಅಲ್ಲಿಂದನೇ ಲ್ಯಾಂಡ್ ಮಾಡಬೇಕು. ಈ ಲ್ಯಾಂಡ್ ಮಾಡಬೇಕಾದ್ರೆ ಈ ತೇಜಸ್ ಯುದ್ಧ ವಿಮಾನ ಈ INS ವಿಕ್ರಮಾದಿತ್ಯದ ಮೇಲೆ ಹೋಗ್ಬೇಕಾದ್ರೆ ಇಲ್ಲೊಂದು ದಾರ ಕಟ್ತಾರೆ. ಆ ದಾರಕ್ಕೆ ಈ ಯುದ್ಧ ವಿಮಾನದ ಒಂದು ಕೊಂಡಿ ಇರುತ್ತೆ. ಆ ಕೊಂಡಿಯಿಂದ ಈ ಯುದ್ಧ ವಿಮಾನವು ಸ್ಪೀಡ್ ಕಡಿಮೆ ಆಗುತ್ತೆ. ಸ್ಪೀಡ್ ಕಡಿಮೆ ಆಗಿ ಉದ್ದೇಶ ಏನಿರುತ್ತೆ, ಹೇಗಾದರೂ ಮಾಡಿ ಈ ಯುದ್ಧ ವಿಮಾನವನ್ನು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ನೌಕೆ ಏನಿದೆಯೋ ಅದರಲ್ಲಿ ಲ್ಯಾಂಡ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿರುತ್ತೆ. ಸೊ ಅಂಥ ಒಂದು ಕೆಲಸವನ್ನು ಈಗ ಮಾಡಿರ್ತಕ್ಕಂಥದ್ದು ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಆಗ ನಮ್ಮ ತೇಜಸ್ಸನ್ನು ಈ ಒಂದು INS ವಿಕ್ರಮಾದಿತ್ಯ ಅಥವಾ INS ವಿಕ್ರಾಂತಲ್ಲಿ ಲ್ಯಾಂಡ್ ಮಾಡ್ಬೋದು. ಅದನ್ನೇ ಅರೆಸ್ಟ್ ಲ್ಯಾಂಡಿಂಗ್. ಯಾಕಂದರೆ ಆ ಒಂದು INS ವಿಕ್ರಮಾದಿತ್ಯ ಅಥವಾ ಆ ಒಂದು ನೌಕೆಯ ಸೈಜು ಚಿಕ್ಕದಾಗಿರುತ್ತೆ. ನಮ್ಮ ಭೂಮಿ ಮೇಲಾದರೆ ನಿಧಾನವಾಗಿ ಹೋಗಿ ಅದು ಲ್ಯಾಂಡ್ ಆಗ್ಬೋದು. ಬಟ್ ಹಡಗಿನಲ್ಲಿ ನೀರಿನಲ್ಲಿರುತ್ತೆ. ಸೊ ಆಗ ಅಲ್ಲಿ ಲಿಮಿಟೆಡ್ ಸ್ಪೇಸ್ ಇರೋದ್ರಿಂದ ಹೇಗಾದರೂ ಮಾಡಿ ಅದನ್ನು ಲ್ಯಾಂಡ್ ಮಾಡಿಸ್ಬೇಕಾಗುತ್ತೆ. ಅದನ್ನು ಅರೆಸ್ಟ್ ಲ್ಯಾಂಡಿಂಗ್ ಅಥವಾ ನಿರ್ಬಂಧಿತ ಇಳಿಕೆ ಅಂತ ಕರಿತೀವಿ. ಸೊ ಇದನ್ನು ನಾವು ಬೇರೆ ಯಾವುದೋ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ, 9ನೇ ಕ್ವಶನ್ನು, ಭಾರತದ ಮೊದಲ ದೃಶ್ಯ ವ್ಯಾಪ್ತಿಯ ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ BVRAAM ಯಾವುದು? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಇಂಡಿಯಾಸ್ ಫಸ್ಟ್ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್? ಅಂದರೆ ಅಸ್ತ್ರ, ಅಗ್ನಿ, ನಿರ್ಭಯ್, ಬ್ರಹ್ಮೋಸ್. ಅಂದರೆ ಸರಿಯಾದ ಉತ್ತರ ನೋಡಿ, ಅಸ್ತ್ರ ಅಂತಕ್ಕಂಥದ್ದು ಭಾರತದ ಮೊದಲ BVRAAM ಮಿಸೈಲ್ ಅಂತಕ್ಕಂಥದ್ದು. ಓಕೆ, ಏನಾಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡೋಣ, ಆವಾಗ ಸ್ವಲ್ಪ ಅರ್ಥ ಆಗುತ್ತೆ. ನೋಡಿ, ಅಸ್ತ್ರ ಅಂತಕ್ಕಂಥದ್ದು ಇಟ್ ಈಸ್ ಎ ಬಿಯಾಂಡ್ ವಿಜುವಲ್ ರೇಂಜ್ BVR ಕ್ಲಾಸ್ ಆಫ್ ಏರ್ ಟು ಏರ್ ಮಿಸೈಲ್ AAM ಅಂತ ಕರಿತೀವಿ. ಇಟ್ ಇಸ್ ಎ ಸಿಸ್ಟಮ್ ಡಿಸೈನ್ ಟು ಬಿ ಮೌಂಟೆಡ್ ಆನ್ ಫೈಟರ್ ಏರ್ಕ್ರಾಫ್ಟ್. ಆ ಫೈಟರ್ ಏರ್ಕ್ರಾಫ್ಟ್ಗೆ ಇದನ್ನು ಮೌಂಟ್ ಮಾಡ್ತಾರೆ. ಓಕೆ, ಅಂದರೆ ಈಗ ಅಸ್ತ್ರ MK1 ಅಂತಕ್ಕಂಥದ್ದು ಒಂದು ವೆಪನ್, ಒಂದು ಮಿಸೈಲ್. ಆ ಮಿಸೈಲನ್ನು Su-30 MK1 ಅಂತಕ್ಕಂಥ ಏರ್ಕ್ರಾಫ್ಟ್ಗೆ ಅಟ್ಯಾಚ್ ಮಾಡಿರ್ತಾರೆ. ಅಂದರೆ ಇಲ್ಲಿದೆ ನೋಡಿ, ಇದು ರಷ್ಯಾದಿಂದ ಪಡೆದಿರ್ತಕ್ಕಂಥ Su-30 MK1 ಅಂತಕ್ಕಂಥ ಒಂದು ಫೈಟರ್ ಏರ್ಕ್ರಾಫ್ಟ್. ಆ ಏರ್ಕ್ರಾಫ್ಟಲ್ಲಿ ಈ ಅಸ್ತ್ರ ಮಿಸೈಲ್ನ ಇಟ್ಟಿರ್ತಾರೆ. ಇದು ಬಿಯಾಂಡ್ ವಿಜುವಲ್ ರೇಂಜ್ ಮತ್ತು ಏರ್ ಟು ಏರ್ ಮಿಸೈಲ್ ಆಗಿರುತ್ತೆ. ಇಲ್ಲಿಂದ ಇದನ್ನು ಲಾಂಚ್ ಮಾಡಿದರೆ ಇದು ಹೋಗಿ ಶತ್ರುಗಳನ್ನು ನಾಶ ಮಾಡುತ್ತೆ. ಅಂದರೆ ನಾವು ವಿಮಾನದಿಂದನೇ ಇದನ್ನು ಲಾಂಚ್ ಮಾಡ್ಬೋದು ಈ ಮಿಸೈಲ್ನ. ಅಂಥ ಮಿಸೈಲ್ ಯಾವುದು ಅಂದರೆ ಅದು ಅಸ್ತ್ರ ಆಗುತ್ತೆ, ನೆನ್ಪಿಡಬೇಕು. ಓಕೆ,
ಸೊ ಇದು ಒಂದು ಆಲ್ ವೆದರ್ ಡೇ ಆ್ಯಂಡ್ ನೈಟ್ ಕೆಪಬಿಲಿಟಿ ಇರ್ತಕ್ಕಂಥ ಒಂದು ಮಿಸೈಲ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10. ಫ್ರಾನ್ಸ್ನಿಂದ ಖರೀದಿಸಲಾದ ರಫೇಲ್ ಯುದ್ಧ ವಿಮಾನಗಳು ಭಾರತದ ಯಾವ ವಾಯುನೆಲೆಯನ್ನು ತಲುಪಿದವು? ಸೊ ಇದು ಭಾಳ ಸುದ್ದಿಲಿತ್ತು. ನಾವು ಫ್ರಾನ್ಸಿಂದ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ವಿ, ಅವು ಭಾರತಕ್ಕೆ ಬಂದವು ಅಂತ. ಸೊ ಹಾಗಾದರೆ ಭಾರತಕ್ಕೆ ಬಂದವು, ಆದರೆ ಯಾವ ಒಂದು ಏರ್ಬೇಸಲ್ಲಿ ಯಾವ ಒಂದು ವಾಯುನೆಲೆಯನ್ನು ತಲುಪಿದವು ಮೊದಲನೇದಾಗಿ ಅಂದರೆ ದ ರಫೇಲ್ ವಾರ್ಪ್ಲೇನ್ಸ್ ಪರ್ಚೇಸ್ಡ್ ಫ್ರಮ್ ಫ್ರಾನ್ಸ್ ರೀಚ್ಡ್ ವಿಚ್ ಇಂಡಿಯನ್ ಏರ್ಬೇಸ್ ಅಂತ ಪನಾಗರ್ ಏರ್ಫೋರ್ಸ್ ಸ್ಟೇಷನ್ ವೆಸ್ಟ್ ಬೆಂಗಾಲ್, ಅಂಬಾಲಾ ಏರ್ಫೋರ್ಸ್ ಸ್ಟೇಷನ್ ಹರಿಯಾಣ, ತಂಬರಂ ಏರ್ಫೋರ್ಸ್ ಸ್ಟೇಷನ್ ತಮಿಳುನಾಡು, ಆದಂಪುರ್ ಏರ್ಫೋರ್ಸ್ ಸ್ಟೇಷನ್ ಪಂಜಾಬ್. ಅಂದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡಿ, ಅಂಬಾಲಾ ಏರ್ಫೋರ್ಸ್ ಸ್ಟೇಷನ್ ಹರಿಯಾಣದಲ್ಲಿ ಏನಿದೆ ಅಲ್ಲಿಗೆ ನಮ್ಮ ರಫೇಲ್ ಯುದ್ಧ ವಿಮಾನಗಳು ಬಂದವು. ಸೊ ಅಲ್ಲಿ ಲ್ಯಾಂಡ್ ಆದವು ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೋಡಿ ಭಾರತಕ್ಕೆ ರಫೇಲ್ ಬಲ. ಫ್ರಾನ್ಸ್ನಿಂದ ಹೊರಟ ಮೊದಲ ತಂಡ ಬುಧವಾರ ಅಂಬಾಲಾ ವಾಯುನೆಲೆಗೆ ಅಂತಕ್ಕಂಥದ್ದು. ಓಕೆ, ಇವುಗಳನ್ನು ನಮ್ಮ ಲಡಾಖ್ ಗಡಿಯಲ್ಲಿ ನಿಯೋಜಿಸಬೇಕು ಅಂತಕ್ಕಂಥ ಒಂದು ಸುದ್ದಿ ಕೂಡ ಇದೆ. ಸೊ ಒಟ್ಟು 36 ವಿಮಾನಗಳನ್ನು ಖರೀದಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಬಂದಿಳಿಯಿತು ರಫೇಲ್. ಫ್ರಾನ್ಸ್ನಿಂದ ಅಂಬಾಲಾ ವಾಯುನೆಲೆಗೆ ಬಂದಿಳಿದ 5 ರಫೇಲ್ಗಳು. ಎಷ್ಟು ಬಂದವು ಮೊದಲನೇ ಬ್ಯಾಚಲ್ಲಿ? 5 ರಫೇಲ್ಸ್. ಓಕೆ, ಆ 5ರಲ್ಲಿ 3 ಸಿಂಗಲ್ ಸೀಟ್ರ್ ಇದ್ದಾವೆ, 2 ಡಬಲ್ ಸೀಟ್ರ್ ಇದ್ದಾವೆ. ಮತ್ತು ಇವುಗಳನ್ನ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥವ್ರು ವಾಯುಪಡೆ ಮುಖ್ಯಸ್ಥ RKS ಭದೌರಿಯಾ ಅವರು. ಓಕೆ, ಇದು ಭಾರತ ಚೀನಾ ಗಡಿಯ ಲಡಾಖ್ ವಲಯದಲ್ಲಿ ನಿಯೋಜನೆ ಮಾಡ್ತಾರಂತೆ. ಇದು ಒಟ್ಟು ಎಷ್ಟು ಕಿಲೋಮೀಟರ್ ಬಂತಂದರೆ 7,000 ಕಿಲೋಮೀಟರ್ ಕ್ರಮಿಸಿ ಬಂದವು. UAEದಲ್ಲಿ ಮಾತ್ರ ಒಂದು ಸಲ ಸ್ಟಾಪ್ ಆಗಿದ್ವಂತೆ. ಇದರ ಕೆಪಾಸಿಟಿ 9,500 kg ತೂಕವನ್ನು ಹೊರಬಲ್ಲದು ಮತ್ತು ಗರಿಷ್ಠವಾಗಿ 2,223 ಕಿಲೋಮೀಟರ್ ಪರ್ ಅವರು ಸ್ಪೀಡಲ್ಲಿ ಹೋಗ್ಬೋದು. ಸೊ ಅಷ್ಟು ಸ್ಪೀಡ್ ಇದೆ. ಸೊ ಒಟ್ಟು 59,000 ಕೋಟಿ 36 ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ದೀವಿ. ಓಕೆ, 23 ವರ್ಷದ ಬಳಿಕ ನಮ್ಮ ದೇಶಕ್ಕೆ ನಾವು ಯುದ್ಧ ವಿಮಾನಗಳನ್ನು ಬೇರೆ ದೇಶದಿಂದ ವಿದೇಶಿ ಯುದ್ಧ ವಿಮಾನಗಳನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಹಿಂದೆ ರಷ್ಯಾದ ಸುಖೋಯ್ 30ಯನ್ನು ಪರ್ಚೇಸ್ ಮಾಡಿದ್ರು. ಓಕೆ, ಇದು ಜಗತ್ತಿನ ಅತ್ಯಾಧುನಿಕ ಯುದ್ಧ ವಿಮಾನ ಎಂಬ ಹಿರಿಮೆಯನ್ನು ಹೊಂದಿದೆ ಮತ್ತು ಹಲವು ಗುರಿಗಳನ್ನು ಏಕಕಾಲದಲ್ಲಿ ನಾಶಪಡಿಸುವ ತಾಕತ್ತನ್ನು ಹೊಂದಿದೆ. ಜೊತೆಗೆ ಅಣ್ವಸ್ತ್ರ ಸಿಡಿತಲೆ ಕ್ಷಿಪಣಿ ಉಡ್ಡಯನ ಮಾಡುವ ಬಲವನ್ನು ಕೂಡ ಹೊಂದಿದೆ ಈ ರಫೇಲ್ ಯುದ್ಧ ವಿಮಾನ. ಸೊ ಬೇರೆ ಬೇರೆ ಏನೇನಿದೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಓಕೆ, ಸೊ ಕ್ವಶನ್ ನಂಬರ್ 11. ಭಾರತದ 3ನೇ ತಲೆಮಾರಿನ ಫೈರ್ ಆ್ಯಂಡ್ ಫರ್ಗೆಟ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಕ್ಷಿಪಣಿಯ ಹೆಸರೇನು? ಏನು? ವಾಟ್ ಇಸ್ ದ ನೇಮ್ ಆಫ್ ದ ಇಂಡಿಯನ್ 3rd ಜನರೇಷನ್ ಫೈರ್ ಆ್ಯಂಡ್ ಫರ್ಗೆಟ್? ಅಂದರೆ ಒಂದ್ಸಲ ಅದನ್ನು ಬಿಟ್ಟು ಮರ್ತೇ ಬಿಡೋದು, ಅದು ತಾನೇ ಹೋಗಿ ಗುರಿಯನ್ನು ತಲುಪುತ್ತೆ ಅಂತಕ್ಕಂಥ ಅಂಥ ಒಂದು ಫೈರ್ ಆ್ಯಂಡ್ ಫರ್ಗೆಟ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಯಾವುದು ಅಂದರೆ ನಿರ್ಭಯ್, ಅಗ್ನಿ-2, MPATGM ಮತ್ತು ಬ್ರಹ್ಮೋಸ್. ಅಂದರೆ ಸರಿಯಾದ ಉತ್ತರ ನೋಡಿ, MPATGM ಅಂದರೆ ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತಕ್ಕಂಥದ್ದು ಭಾರತದ 3rd ಜನರೇಷನ್ ಫೈರ್ ಆ್ಯಂಡ್ ಫರ್ಗೆಟ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆಗಿದೆ. ಇಲ್ಲಿ ಮ್ಯಾನ್ ಪೋರ್ಟಬಲ್ ಅಂದರೆ ನೋಡಿ ಮನುಷ್ಯರೇ ಹೊತ್ಕೊಂಡು ಹೋಗ್ಬೋದು, ಅಷ್ಟು ಕಡಿಮೆ ತೂಕ ಇರ್ತಕ್ಕಂಥ ಒಂದು ಮಿಸೈಲ್. ನೋಡಿ ಇಲ್ಲಿ ನಮ್ಮ ಸೈನಿಕರು ಆ ಒಂದು ಮಿಸೈಲ್ನ ಟೆಸ್ಟ್ ಮಾಡ್ತಕ್ಕಂಥದ್ದು. ಓಕೆ, ಇದ್ರ ಬಗ್ಗೆ ಏನು ಡೀಟೇಲ್ಸ್ ಕೇಳ್ಬೋದು ನೋಡಿ. MPATGM ಅಂದರೆ ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲು. ಇದು 3rd ಜನರೇಷನ್ ಮಿಸೈಲ್ ಅಂತ ಹೇಳಿದ್ವಿ. ಇದನ್ನು DRDOದವರು ಡೆವಲಪ್ ಮಾಡಿದೆ. ಯಾರ ಒಂದು ಸಹಭಾಗಿತ್ವದಲ್ಲಿ ಅಂದರೆ ಇಂಡಿಯನ್ ಡಿಫೆನ್ಸ್ ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ VEM ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಸೇರಿ ಇವರು ಈ ಒಂದು MPATGMನ್ನು ತಯಾರಿಸಿದ್ದಾರೆ. ಓಕೆ, ಇದರ ಒಂದು ಲೆಂತ್ ಎಷ್ಟಿದೆ? 1300 mm ಇದೆ ಮತ್ತು ಅದರ ಡಯಾಮೀಟ್ರು 120 mm ಇದೆ. ವೆಯ್ಟು 14.5 kg ವೆಯ್ಟ್ ಇದೆ. ಓಕೆ, ಇಟ್ ಹ್ಯಾಸ್ ಎ ರೇಂಜ್ ಅಬೌಟ್ 2.5 ಕಿಲೋಮೀಟ್ರು ಒಂದು ಗುರಿಯನ್ನು ತಲುಪಬಲ್ಲಂಥ ಕೆಪಬಿಲಿಟಿ ಇದೆ ಈ ಒಂದು MPATGMಗೆ. ಓಕೆ, ನೆನ್ಪಿಡಬೇಕು. ನೆಕ್ಸ್ಟ್ 12ನೇ ಕ್ವಶನು. ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದ ಧ್ಯೇಯ ವಾಕ್ಯವೇನು? ವಾಟ್ ಇಸ್ ದ ಮೋಟೋ ಆಫ್ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್? ಅಂದರೆ ಇಲ್ಲಿ ನಾನು ಆಪ್ಷನ್ಗಳು ಕೊಡೋಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀನಿ. ಆಟಮ್ಸ್ ಇನ್ ದ ಸರ್ವಿಸ್ ಆಫ್ ದ ನೇಷನ್ ಅಂತಕ್ಕಂಥದ್ದು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದ ಮೋಟೋ ಆಗಿದೆ. ಸೊ ಇನ್ನೊಂದ್ಸಲ, ಆಟಮ್ಸ್ ಇನ್ ದ ಸರ್ವಿಸ್ ಆಫ್ ದ ನೇಷನ್, ಬಾರ್ಕ್ ಅಂತ ಕರಿತೀವಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ಗೆ. ಸೊ ಇದ್ರ ಬಗ್ಗೆ ಏನು ಕೇಳ್ಬೋದು? ಇಲ್ಲಿ ನೋಡಿ, ಇದು ಒಂದು ಬಾರ್ಕ್ನ ಲೋಗೋ ಆಗಿದೆ. ಇಲ್ಲೇ ಇದೆ ನೋಡಿ, ಆಟಮ್ಸ್ ಇನ್ ದ ಸರ್ವಿಸ್ ಆಫ್ ದ ನೇಷನ್ ಅಂತಕ್ಕಂಥದ್ದು ಅದರ ಲೋಗೋದಲ್ಲಿ ಇದೆ.
ಓಕೆ, ಇದು 1954ರಲ್ಲಿ ಸ್ಥಾಪಿತ ಆಗಿತ್ತು. ಫೌಂಡರು ಹೋಮಿ ಜಹಾಂಗೀರ್ ಬಾಬಾರವರು. ಮತ್ತು ಇದರ ಪರ್ಪಸ್ಸು ನ್ಯೂಕ್ಲಿಯರ್ ರಿಸರ್ಚ್ ಮಾಡ್ತಕ್ಕಂಥದ್ದು. ಇದರ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥದ್ದು ಮಹಾರಾಷ್ಟ್ರದ ಮುಂಬೈನ ಟ್ರಾಂಬೆಯಲ್ಲಿ ಇದೆ. ಓಕೆ, ಈಗಿನ ಡೈರೆಕ್ಟರ್ ಯಾರು ಅಂದರೆ ಡಾಕ್ಟರ್ ಅಜಿತ್ ಕುಮಾರ್ ಮೊಹಾಂತಿ ಅಂತಕ್ಕಂಥವ್ರು ಈಗಿನ ನಿರ್ದೇಶಕರಾಗಿದ್ದಾರೆ. ಮತ್ತು ಇದು ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತಂದರೆ ಡಿಪಾರ್ಟ್ಮೆಂಟ್ ಆಫ್ ಆಟಮಿಕ್ ಎನರ್ಜಿಯ ಅಂಡರಲ್ಲಿ ಬರುತ್ತೆ. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್. ಸೊ ಇಷ್ಟರಲ್ಲಿ ಏನು ಬೇಕಾದರೂ ಕೇಳ್ಬೋದು. 13ನೇ ಕ್ವಶನು ಸೇಮ್ ಬಾರ್ಕ್ ಮೇಲೆ. ಬಾಬಾ ಪರಮಾಣು ಸಂಶೋಧನಾ ಕೇಂದ್ರವು ತಯಾರಿಸಿದ ಬುಲೆಟ್ ಪ್ರೂಫ್ ಜಾಕೆಟ್ನ ಹೆಸರೇನು? ಓಕೆ, ವಾಟ್ ಇಸ್ ದ ನೇಮ್ ಆಫ್ ದ ಬುಲೆಟ್ ಪ್ರೂಫ್ ಜಾಕೆಟ್ ಮೇಡ್ ಬೈ ದ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್? ಅಂದರೆ ಬಾಬಾ ಕವಚ್, ಬಾಬಾ ಜಾಕೆಟ್, ಬಾಬಾ ರಕ್ಷಕ್ ಯಾವುದೂ ಅಲ್ಲ. ಅಂದರೆ ಸರಿಯಾದ ಉತ್ತರ ನೋಡಿ, ಬಾಬಾ ಕವಚ್ ಅಂತಕ್ಕಂಥ ಬುಲೆಟ್ ಪ್ರೂಫ್ಗಳ ಜಾಕೆಟ್ಗಳನ್ನು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರವು ತಯಾರಿಸಿದೆ. ಓಕೆ, ಇಲ್ಲಿದೆ ನೋಡಿ, ಇದೇ ಜಾಕೆಟ್ ಬಾಬಾ ಕವಚ್. ಲೈಟ್ ವೇಟ್ ಬ್ಯಾಲಿಸ್ಟಿಕ್ ರೆಸಿಸ್ಟೆಂಟ್ ಆರ್ಮೋರ್ ಪ್ಯಾನೆಲ್. ಅಂದರೆ ಈಗ ಸೈನಿಕರಿಗೆ ಇದನ್ನು ನಾವು ಬಳಸ್ಬೋದು ನಮ್ಮ ದೇಶದಲ್ಲಿ. 14ನೇ ಕ್ವಶನು, ಭಾರತ ಮತ್ತು ರಷ್ಯಾ ಜಂಟಿ ಸಹಭಾಗಿತ್ವದಲ್ಲಿ ಕರ್ನಾಟಕದ ತುಮಕೂರಿನಲ್ಲಿ ತಯಾರಿಸಲಾಗುತ್ತಿರುವ ಹೆಲಿಕಾಪ್ಟರ್ಗಳ ಹೆಸರೇನು? ನೋಡಿ, ಭಾರತ ಮತ್ತು ರಷ್ಯಾ ಇಬ್ಬರು ಜೊತೆಯಾಗಿ ಸಹಭಾಗಿತ್ವದಲ್ಲಿ ಕರ್ನಾಟಕದ ನಮ್ಮ ತುಮಕೂರಿನಲ್ಲಿ ಈ ಹೆಲಿಕಾಪ್ಟರ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಆ ಹೆಲಿಕಾಪ್ಟರ್ಗಳ ಹೆಸರೇನಿರ್ಬೋದು? ಕಮೋವ್, ಧ್ರುವ್, ತೇಜಸ್, ಅರ್ಜುನ್. ಅಂದರೆ ಸರಿಯಾದ ಉತ್ತರ ನೋಡಿ, ಕಮೋವ್ ಅಂತಕ್ಕಂಥ ಹೆಲಿಕಾಪ್ಟರ್ಗಳನ್ನು ತುಮಕೂರಿನಲ್ಲೇ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಸೊ ಯಾರ ಸಹಭಾಗಿತ್ವ ಅಂದರೆ ಭಾರತ ಮತ್ತು ರಷ್ಯಾ. ಇಲ್ಲಿ ನೋಡಿ, ತುಮಕೂರಿನಲ್ಲಿ ತಯಾರಾಗುವ ಕಮೋವ್ ಸೇನೆಗೆ. ಭಾರತ ರಷ್ಯಾ ಜಂಟಿ ಸಹಭಾಗಿತ್ವದಲ್ಲಿ ಕರ್ನಾಟಕದ ತುಮಕೂರಿನಲ್ಲಿ ತಯಾರಿಸಲಾಗುತ್ತಿರುವ ಕಮೋವ್ ಹೆಲಿಕಾಪ್ಟರ್ಗಳು 2025ರ ವೇಳೆಗೆ ಸೇನೆಗೆ ಸೇರ್ಪಡೆ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ 15ನೇ ಕ್ವಶನು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಗ 2ರ ಕೊನೆಯ ಪ್ರಶ್ನೆ. ಭಾರತವು MiG-29 ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಖರೀದಿಸ್ತಾ ಇದೆ? ವೆರಿ ಫೇಮಸ್ ಕ್ವಶನ್ನು, ನಿಮಗೆಲ್ಲ ಗೊತ್ತಿರ್ಬೋದು. ಮಿಗ್ ಅಂದರೆ ಯಾವುದೋ ಒಂದು ದೇಶಕ್ಕೆ, ಆ ಒಂದು ದೇಶದಿಂದ ನಾವು ಮಿಗ್ ವಿಮಾನಗಳನ್ನು ಪರ್ಚೇಸ್ ಮಾಡ್ತಾನೇ ಇದ್ದೀವಿ. ಸೊ ಹಾಗಾದರೆ ಯಾವ ದೇಶ ಅದು? ಅಮೆರಿಕಾ, ರಷ್ಯಾ, ಚೀನಾ, ಜಪಾನ್. ಅಂದರೆ ಸರಿಯಾದ ಉತ್ತರ ರಷ್ಯಾದಿಂದ ನಾವು MiG-29 ಯುದ್ಧ ವಿಮಾನಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಸೇನೆಗೆ ಶಸ್ತ್ರಾಸ್ತ್ರ ಬಲ 39,000 ಕೋಟಿ ಯುದ್ಧೋಪಕರಣ ಖರೀದಿಗೆ ಅನುಮೋದನೆ. ಒಟ್ಟು 21 MiG-29 ಯುದ್ಧ ವಿಮಾನಗಳನ್ನು ಖರೀದಿಸ್ತಾ ಇದೆ ಭಾರತ. ಓಕೆ, ಇಲ್ಲಿ ನೋಡಿ, ಈ ಒಂದು ರಷ್ಯಾದ MiG-29 ಯುದ್ಧ ವಿಮಾನಗಳನ್ನು ಅದು 1980ರ ದಶಕದಲ್ಲೇ ತಯಾರು ಮಾಡಿತ್ತು. ಇಲ್ಲಿದೆ ನೋಡಿ, ಇದೇ MiG-29 ಯುದ್ಧ ವಿಮಾನ. ಆದರೆ ಅವುಗಳನ್ನ ಮತ್ತೆ ಸ್ವಲ್ಪ ಇಂಪ್ರೂವೈಸ್ ಮಾಡಿ, ಇನ್ನೋವೇಟ್ ಮಾಡಿ ಈಗ ಭಾರತಕ್ಕೆ ಸೇಲ್ ಮಾಡ್ತಾ ಇದೆ ರಷ್ಯಾ. ಓಕೆ, ಇದನ್ನು ಟೆಸ್ಟ್ ಮಾಡೋದಕ್ಕೆ ನಮ್ಮ ಒಂದು ಟೀಮ್ ಹೋಗಿತ್ತು ನಮ್ಮ ದೇಶದಿಂದ. ಅವ್ರು ಟೆಸ್ಟ್ ಮಾಡಿ ಇಲ್ಲ ಇವನ್ನ ನಾವು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಒಟ್ಟು 21 ಇಂತಹ ವಿಮಾನಗಳನ್ನು ಪರ್ಚೇಸ್ ಮಾಡ್ತಾ ಇದೆ ಭಾರತ. ಓಕೆ, ಸೊ ಹೀಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ 2ರ 15 ಪ್ರಶ್ನೆಗಳನ್ನು ನಾವು ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡಿದ್ವಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಓಕೆ, ಮುಂದೆ ಬರ್ತಕ್ಕಂಥ KS ಎಕ್ಸಾಮಲ್ಲಿ ಒಂದಷ್ಟು ಕ್ವಶನ್ಗಳು ಬರ್ಬೋದು ಅಂತ ಆಶಿಸ್ತಾ, ಓಕೆ, ಇನ್ನೂ 2 ಡೇಸ್ ಇದೆ. ಈಗಲೇ ಇನ್ನೊಂದು ಸಲ ನಿಮಗೆ ಗುಡ್ ಲಕ್ ಹೇಳ್ತಾ ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.